ರಂಗೇರಿದ ದಾವಣಗೆರೆ ದಕ್ಷಿಣ ಕ್ಷೇತ್ರ ಉಪಚುನಾವಣೆ ಕಣ. ಇವತ್ತು ಕೊನೆ ದಿನ ಹಿನ್ನೆಲೆ ಕಾಂಗ್ರೆಸ್ ಬಿಜೆಪಿ ಅಭ್ಯರ್ಥಿಗಳ ನಾಮಿನೇಷನ್. ಕಾಂಗ್ರೆಸ್ನ ಬಂಡಾಯ ಅಭ್ಯರ್ಥಿಯಾಗಿ ಸಾದಿಕ್ ಪೈಲ್ವಾನ್ ಕೂಡ ನಾಮಪತ್ರ ಸಲ್ಲಿಕೆ. ಬಾಗಲಕೋಟೆಯಲ್ಲೂ ಉಭಯ ಪಕ್ಷಗಳ ಶಕ್ತಿ ಪ್ರದರ್ಶನಕ್ಕೆ ಸಜ್ಜು. ಇವತ್ತು ಮೆರವಣಿಗೆ ಮೂಲಕ ತೆರಳಿ ನಾಮಪತ್ರ ಸಲ್ಲಿಕೆ. ವೀರಣ್ಣ ಚರಂತಿಮಠ ಜೊತೆ ಜೋಶಿ, ಬಿವೈವಿ ಶೆಟ್ಟರ್ ಸೇರಿ ಹಿರಿಯ ನಾಯಕರ ದಂಡು. ಉಮೇಶ್ ಮೇಟಿಗೂ ಸಿಎಂ ಡಿಸಿಎಂ ರಾಜ್ಯದ ಹಿರಿಯ ಸಚಿವರ ಸಾಥ್. ಬಾಗಲಕೋಟೆಯಲ್ಲಿ ಕಮಲ ಅರಳೋದು ಶತಸಿದ್ಧ. ಕಾಂಗ್ರೆಸ್ನವರು ಸೂಟ್ಕೇಸ್ ಅಲ್ಲ, ಗೋಣಿ ಚೀಲವನ್ನೇ ತರ್ತಾರೆ. ಏನೇ ಹರಸಾಹಸ ಮಾಡಿದರೂ ಅವರಿಗೆ ಗೆಲುವು ಸಾಧ್ಯವಿಲ್ಲ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಪ್ರತಿಕ್ರಿಯೆ. ಬೈ ಎಲೆಕ್ಷನ್ ಅಖಾಡದಲ್ಲಿ ಸರ್ಕಾರ ಕಟ್ಟಿಹಾಕೋಕೆ ಬಿಜೆಪಿ ಮಾಸ್ಟರ್ ಪ್ಲಾನ್. ಮಹಿಳಾ ವೋಟ್ ಕ್ರೋಢೀಕರಿಸಲು ವೇದಿಕೆ ಸಿದ್ಧ. ಅಧಿವೇಶನದಲ್ಲಿ ಗೃಹಲಕ್ಷ್ಮಿ ಹಣ ಪಾವತಿ ವಿಳಂಬದ ಬಗ್ಗೆ ಪ್ರಸ್ತಾಪ. ರಾಜ್ಯ ಕಾಂಗ್ರೆಸ್ಗೆ ಸವಾಲಾದ ಬೈ ಎಲೆಕ್ಷನ್. ದಾವಣಗೆರೆ ದಕ್ಷಿಣ, ಬಾಗಲಕೋಟೆ ಎರಡೂ ಕ್ಷೇತ್ರಗಳನ್ನು ಗೆಲ್ಲಲೇಬೇಕಾದ ಒತ್ತಡ. ನಾಯಕರಿಂದ ತಂತ್ರ ಪ್ರತಿತಂತ್ರ ಶುರು. ಮೈತ್ರಿ ವಿರುದ್ಧ ಮಾತನಾಡಿದ ಕಮಲ ನಾಯಕರಿಗೆ ಈಗ ಟೆನ್ಷನ್. ದಳಪತಿಗಳು ಬಿಜೆಪಿ ವರಿಷ್ಠರ ಭೇಟಿ ಬೆನ್ನಲ್ಲೇ ಹಲವು ಚರ್ಚೆ. ನಮ್ಮ ಮೇಲೆ ದೂರೇನಾದರೂ ಕೊಟ್ರಾ ಅಂತ ಚಿಂತೆ. ಕೊಲ್ಲಿ ರಾಷ್ಟ್ರಗಳ ನಡುವೆ ಮುಂದುವರಿದ ಯುದ್ಧ. ಭಾರತದಲ್ಲಿ ಅಲರ್ಟ್. ಅಲ್ಪಾವಧಿ, ಮಧ್ಯಮಾವಧಿ, ದೀರ್ಘಾವಧಿ ಪ್ಲಾನ್ ರೂಪಿಸೋಕೆ ಸಿದ್ಧತೆ. ರಸಗೊಬ್ಬರ, ಫಾರ್ಮಾಸ್ಯೂಟಿಕಲ್ಸ್, ಪೆಟ್ರೋಕೆಮಿಕಲ್ಸ್ನ ಪರ್ಯಾಯ ಮೂಲಗಳಿಂದ ಆಮದಿಗೆ ಪ್ರಧಾನಿ ಮೋದಿ ಸೂಚನೆ. ಹಾರ್ಮುಜ್ ಜಲಸಂಧಿ ದಾಟೋಕೆ ಹಡಗುಗಳು ತೆರಬೇಕು ಶುಲ್ಕ. $2 ಮಿಲಿಯನ್ ಕೊಡಬೇಕು ಅಂತ ಇರಾನ್ ಸೂಚನೆ. ಯುದ್ಧದಿಂದ ನಮಗೆ ಖರ್ಚು ಹೆಚ್ಚಾಗಿರೋದ್ರಿಂದ ನಾವು ಹಣ ಸಂಗ್ರಹಿಸಲೇಬೇಕೆಂದ ಇರಾನ್. ರೂಪಾಯಿಯ ಮೇಲೆ ಯುದ್ಧದ ಕರಿನೆರಳು. ಇವತ್ತು ಮತ್ತೆ 12 ಪೈಸೆ ಕುಸಿತ. $1ಗೆ $93.83 ಕುಸಿದ ರೂಪಾಯಿ ಮೌಲ್ಯ. ಷೇರು ಮಾರುಕಟ್ಟೆಯಲ್ಲೂ ಮತ್ತೆ ಕುಸಿತ. ನಿಫ್ಟಿ 500 ಅಂಕ ಇಳಿಕೆ. ಸೆನ್ಸೆಕ್ಸ್ 1500 ಪಾಯಿಂಟ್ ಡೌನ್. ಹೂಡಿಕೆದಾರರಿಗೆ ಮತ್ತಷ್ಟು ನಷ್ಟ. ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಸಿಗದಿರೋದ್ರಿಂದ ಸಾಕಷ್ಟು ಸಮಸ್ಯೆ. ಬೇಕರಿ, ಕಾಂಡಿಮೆಂಟ್ಸ್ ಮಾಲೀಕರಿಂದ ವಿನೂತನ ಪ್ರತಿಭಟನೆಗೆ ಸಿದ್ಧತೆ. ಬೆಂಗಳೂರಿನ ರಾಜಾಜಿನಗರದಲ್ಲಿ ಸೌದೆ ಒಲೆಯಲ್ಲಿ ಸಾಮೂಹಿಕವಾಗಿ ಟೀ, ಕಾಫಿ ಮಾಡಿ ಆಕ್ರೋಶ ವ್ಯಕ್ತಪಡಿಸಲಿರುವ ಮಾಲೀಕರು. ರಸ್ತೆ ಪಕ್ಕ ಒಲೆ ಹಾಕಿ ಹೋಟೆಲ್ನಿಂದ ಅಡುಗೆ. ಸಿಲಿಂಡರ್ ಸಿಗ್ತಾ ಇಲ್ಲ, ವಿಧಿ ಇಲ್ಲದೆ ಹೀಗೆ ಅಡುಗೆ ಮಾಡ್ತಿದ್ದೇವೆ ಅಂತಿರೋ ಉಡುಪಿ ಭವನ ಹೋಟೆಲ್. ಮೆಜೆಸ್ಟಿಕ್ನಲ್ಲಿರೋ ಹೋಟೆಲ್ನಲ್ಲಿ ಒಲೆಯಲ್ಲೇ ವಡೆ, ಬೋಂಡಾ ಎಲ್ಲವೂ ತಯಾರಿ. ಇಂದಿರಾ ಕ್ಯಾಂಟೀನ್ನಲ್ಲಿ ಸ್ವಲ್ಪ ಸುಧಾರಣೆ. ಕಂಪ್ಲೀಟ್ ಪರಿಸ್ಥಿತಿ ಇನ್ನೂ ಸರಿ ಹೋಗಿಲ್ಲ. 80% ಸಿಲಿಂಡರ್ ಸರಬರಾಜು ಆಗ್ತಾ ಇದೆ. ಊಟಕ್ಕೆ ತೊಂದರೆ ಇಲ್ಲ. ಮಲ್ಲೇಶ್ವರಂ ಇಂದಿರಾ ಕ್ಯಾಂಟೀನ್ ಕಿಚನ್ನಲ್ಲಿ ಮೆನು ಕಟ್. ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಅಪಘಾತ. ನಿದ್ದೆ ಮಂಪರಿನಲ್ಲಿ ಡಿವೈಡರ್ಗೆ ಡಿಕ್ಕಿ ಹೊಡೆದ ಬಸ್ ಚಾಲಕ. ದುರ್ಘಟನೆಯಲ್ಲಿ ಬೆಂಗಳೂರಿನ 2, ಕೇರಳದ 2 ಸೇರಿ 4 ಸ್ಥಳದಲ್ಲೇ ಸಾವು. ಬೆಳಗಾವಿಯಲ್ಲಿ ಹೆಚ್ಚಾಯಿತು ಸೈಬರ್ ವಂಚಕರ ಹಾವಳಿ. ಟೋಪಿ ಹಾಕೋಕೆ ಅಂತಲೇ ನಗರದಲ್ಲಿ 2900 ಬ್ಯಾಂಕ್ ಖಾತೆಗಳು ಸಕ್ರಿಯ. ಕಮಿಷನ್ ಬೇಸ್ ಮೇಲೂ ಸೈಬರ್ ವಂಚಕರಿಗೆ ಹಲವರ ಬೆಂಬಲ. 5 ಎಫ್ಐಆರ್ ದಾಖಲಿಸಿ ಪೊಲೀಸರ ತನಿಖೆ. ರೈತರಿಗೆ ಸೇರಬೇಕಾದ ಟಿಸಿ ಬಾರ್ ಮಾಲೀಕರಿಗೆ ಮಾರಾಟ. ಪತಿಯ ಭ್ರಷ್ಟಾಚಾರದ ವಿರುದ್ಧ ಖುದ್ದು ಹೋರಾಟಕ್ಕೆ ಇಳಿದ ಪತ್ನಿ. ರಾಯಚೂರು ಜಿಲ್ಲೆ ಮಾನ್ವಿಯಲ್ಲಿ ಘಟನೆ. ಗುರುರಾಜ್ 1800 ಟಿಸಿ ಅಳವಡಿಕೆಯಲ್ಲಿ ಮೋಸ ಮಾಡಿದ್ದಾರೆ ಅಂತ ಅಮೃತ ಆರೋಪ.
ಕೋರ್ಟ್ನಲ್ಲಿ ಕೆಲಸ ಕೊಡಿಸ್ತೇವೆ ಅಂತ ಹೇಳಿ ಕೋಟಿ ವಂಚನೆ. ಸಿಸಿಬಿ ಪೊಲೀಸರಿಂದ ಕಿಲಾಡಿ ಗಂಡ ಹೆಂಡತಿ ಅರೆಸ್ಟ್. ನ್ಯಾಯಾಧೀಶರ ಸಹಿಯನ್ನು ನಕಲಿ ಮಾಡಿದ್ರಂತೆ ಜೈಸನ್ ಡಿಸೋಜಾ ಲವೀನಾ ದಂಪತಿ. ಐಪಿಎಲ್ ಸೀಸನ್ 19ಕ್ಕೆ ಆರ್ಸಿಬಿ ಅನ್ಬಾಕ್ಸ್ ಈವೆಂಟ್ ಇಲ್ಲ. ಭದ್ರತಾ ದೃಷ್ಟಿಯಿಂದ ಈವೆಂಟ್ ರದ್ದು ಮಾಡಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಕಳೆದ ಬಾರಿಯಾದ ಕಾಲ್ತುಳಿತವು ಇದಕ್ಕೆ ಪ್ರಮುಖ ಕಾರಣ. ವೀಕೆಂಡ್ನಲ್ಲೂ ಭರ್ಜರಿಯಾಗಿ ಮುಂದುವರಿದ ದುರಂಧರ್ ದರ್ಬಾರ್. ರಿಲೀಸ್ ಆದ 3 ದಿನಗಳಲ್ಲೇ 500 ಕೋಟಿ ರೂಪಾಯಿ ಕಲೆಕ್ಷನ್. ಶೀಘ್ರದಲ್ಲೇ 1000 ಕೋಟಿ ಧೂಳಿಪಟ ಮಾಡೋ ಸೂಚನೆ. ಕಲ್ಕಿ 2 ಸಿನಿಮಾದ ಚಿತ್ರೀಕರಣ ಶುರು. ಮೊದಲ ಶೆಡ್ಯೂಲ್ ಮುಗಿಸಿದ್ದ ಬಿಗ್ ಬಿ, ಅಮಿತಾಬ್, ಪ್ರಭಾಸ್. ಇವತ್ತಿನಿಂದ ಕಮಲ್ ಹಾಸನ್, ದುಲ್ಕರ್, ಸಲ್ಮಾನ್, ಜೆಡಿ ಚಕ್ರವರ್ತಿ ಶೂಟಿಂಗ್. ಲಾವೋಸ್ನಲ್ಲಿ ಧಾರಾಕಾರ ಮಳೆ. ಧರೆಗೆ ಅಪ್ಪಳಿಸಿದ ಚೆಂಡಿನ ಗಾತ್ರದ ಆಲಿಕಲ್ಲುಗಳು. ಪ್ರಕೃತಿ ವಿಸ್ಮಯಕ್ಕೆ ಜನರು ಅಚ್ಚರಿ. ಮತ್ತೊಂದೆಡೆ ಬೃಹತ್ ಆಲಿಕಲ್ಲುಗಳಿಂದ ಆತಂಕ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.